ಒಂದು ಪಾದಾರದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈಗ ನಾಗಶೆಟ್ಟಿ ಚೋಳ ಶರಣರಿಂದ ಒಂದು ವಚನ ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನು ತಂದೆ, ಎನ್ನ ಸುಖ ದುಃಖಗಳು ಬೆಲ್ಲಬೇವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ನಿನ್ನ ಕೈಯೊಳಗೆ ಸಿಕ್ಕಲೆಕ್ಕಣಿಕೆಯೋ ನೀ ಬರೆಸಿದಂತೆ ನಾ ಬರೆಯುವೆನೋ ತಂದೆ. ತವ ಹಸ್ತದೊಳಗೆ ದಿವ್ಯ ವೀಣೆಯೂ ಆಗಿ ನೀ ಮಿಡಿಸೆ ಗಾನವನು ನಾನುಡಿವೆ ತಂದೆ. ಹೃದಯ ಮಾಡಿ ಭಕ್ತಿ ರಸವನು ತುಂಬಿ ಒರೆದು ಎನ್ನನು ನೋಡು, ಒರೆದು ಎನ್ನನು ಕಾಡು. ಹೇಗೆ ನೋಡಿದಳು ಬಸವ ನೀನೆನ್ನ ತಂದೆ. ನಿನ್ನ ಕರುಣೆಯ ಮುಕ್ತಿ, ನಿನ್ನ ಭಕ್ತಿಯ ಶಕ್ತಿ, ನೀನೆನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ. ನಿನಗಾಗಿ ಬಾಳಿಸುವ ಭಾವನೆಯ ಹೊತ್ತಿಸು, ನಿನ್ನ ವಚನದ ಸುರೆಗೆ ಎನ್ನ ಅನುಗೊಳಿಸು ತಂದೆ. ಬಸವರಸ ಬಸವಯ್ಯ ಬಸವಣ್ಣ ಬಸವ ಪ್ರಭು ಸಚ್ಚಿದಾನಂದ ಕಳುಹಿದ ನೀನೆನ್ನ ತಂದೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನೋ ತಂದೆ. ಎಲ್ಲರಿಗೂ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಚೋಳ ಶರಣರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪರಮ ಪೂಜ್ಯರಿಂದ ಲಿಂಗದ ನುಡಿಯನ್ನು ನಾವು ಇವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರನ್ನೇ ಖ್ಯಾತನಾಮರಾದ ಮಧ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಪ್ರಭುಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಆತ್ಮೀಯ ಶರಣ ಬಂಧುಗಳೇ, ತಮಗೆಲ್ಲ ತಿಳಿದಿರ್ತಕ್ಕಂಥದ್ದಿದೆ. ಈ ಭಾಗ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಇರತಕ್ಕಂಥದ್ದು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮ ಭಾಗಕ್ಕೆ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಜನರಿಗೆಲ್ಲ ರೀತಿಯ ಹಿಂಸೆ, ಚಿತ್ರಹಿಂಸೆಗಳು ಏನು ಆಗಬಾರ್ದು ಅದನ್ನೆಲ್ಲ ಸಾಕಷ್ಟು ಸಮಸ್ಯೆಗಳು ಹೆಚ್ಚಿನ ಹೆಚ್ಚು ನಮ್ಮ ಜನರ ಮೇಲೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಏನಾದರೂ ಒಂದು ನ್ಯಾಯ ಕೊಡಬೇಕಂತ ನನ್ನ ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ನಿಜಾಮನ ಆಡಳಿತ ಸಂದರ್ಭದಲ್ಲಿ ಹೊರಗೆ ಉರ್ದುಗೂಡ ಕನ್ನಡ ಕಲಿಸಿದ್ದು, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದು, ಅದರ ಜೊತೆ ಏಕೀಕರಣಕ್ಕಾಗಿ ಅವರು ದೂರದೃಷ್ಟಿ ಇಟ್ಕೊಂಡು ನಮ್ಮ ನೆಲ ಜಲ, ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ ಉಳಿವಿಗಾಗಿ ದೂರದೃಷ್ಟಿ ಇಟ್ಕೊಂಡು ಹೋರಾಟ ಮಾಡಿದ್ದು. ಇಲ್ಲೆಲ್ಲ ಈ ಭಾಗ ಧಾರ್ಮಿಕ ರಂಗದಲ್ಲಿ ಇಡೀ ಜಗತ್ತಿಗೆ ಒಂದು ಸಮಾನತೆ ಕೊಟ್ಟಂಥ ನೆಲ ಅದು ಅನುಭವ ಮಂಟಪ. ಮತ್ತೆ ಆ ಪ್ರಜಾಪ್ರಭುತ್ವ ಕೊಟ್ಟಿದ್ದು, ಮತ್ತದಕ್ಕೆ ಜೀವದ ಕಳೆಯನ್ನು ತುಂಬಿದವರು, ಇದಕ್ಕೆಲ್ಲ ತಾಯಿ ಬೇರೆ ಅಂದರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅಂಥ ಪೂಜ್ಯರ ಜಯಂತಿ ಪ್ರತಿ ವರ್ಷ ಬಹಳ ಭವ್ಯವಾಗಿ, ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರತಿ ವರ್ಷ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ವರ್ಷವೂ
ಈಗಾಗಲೇ ನಾಳೆ ಗುರುವಿನ ಜನ್ಮಭೂಮಿಯಿಂದ ಭಾಲ್ಕಿವರೆಗೆ, ಕಮಲ್ ನಗರದಿಂದ ಭಾಲ್ಕಿವರೆಗೆ ಪಾದಯಾತ್ರೆ ಇದೆ. ಈ ಪಾದಯಾತ್ರೆ ಸರಿಯಾಗಿ ಅಲ್ಲಿ ಪ್ರತಿ ವರ್ಷ ಸಂಗಮ ಬರಲಿಕ್ಕೆ ಭಾಳ ತಡ ಆಗಿ ಮುಂದೆಲ್ಲ ತೊಂದರೆ ಆಗೋ ಸಲುವಾಗಿ ಸ್ವತಃ ದೊಡ್ಡಪ್ಪರೇ ಕಮಲ್ ನಗರದಲ್ಲಿ ಒಂದು ಸಭೆ ಕರೆದು ಅಲ್ಲಿದೆಲ್ಲರೂ ಅವರು 26ನೇ ತಾರೀಕಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ರಥೋತ್ಸವ, ಅಲ್ಲಿ 5 ದಿನದ ಒಂದು ವಿಶೇಷ ಕಾರ್ಯಕ್ರಮಗಳು, ಪ್ರವಚನ, ಪಾರಾಯಣ, ಸ್ಪರ್ಧೆಗಳು, ಈ ವಚನ ಸ್ಪರ್ಧೆ ಇರ್ಬೋದು, ಚನ್ನಬಸವ ಪಟ್ಟದ್ದೇವರು ಜೀವನ ಕುರಿತ ಭಾಷಣ ಸ್ಪರ್ಧೆ, ನಿಬಂಧ, ರಂಗೋಲಿ, ಅಲ್ಲೆಲ್ಲ ಒಂದು 5 ದಿನದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಸಭೆ ಮತ್ತಿದು ಪಾದಯಾತ್ರೆ ಪ್ರತಿ ವರ್ಷ ಹೊರಗಡೆ ಬರಲಿಕ್ಕೆ 3 ಗಂಟೆ ಆಗ್ತಾ ಇದೆ. ಹೀಗಾಗಿ ಈ ವರ್ಷ ಸರಿಯಾಗಿ ನೀವು ಮೊದಲೇ ಅಲ್ಲೇ ಹೋಗಿ ವಿಶ್ರಾಂತಿ ತಗೊಂಡು ಸರಿಯಾಗಿ 9 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ 10 ಗಂಟೆ ಅಲ್ಲಿ 10 ಜನ ಇದ್ದರೂ ಸರಿ ಇರದಿದ್ದರೂ ಸರಿ ಇರ್ತಾರಂತಕ್ಕಂಥ ವಿಶ್ವಾಸ ನನಗಿದೆ. ಆ ಜ್ಯೋತಿ ಸರಿಯಾಗಿ 10 ಗಂಟೆಗೆ ಅಲ್ಲಿ ಚಾಲನೆ ಕೊಡಲಾಗ್ತದೆ. ಅದರ ನಂತರ ಊರು ತುಂಬ ಎಲ್ಲ ಅಲ್ಲೆಲ್ಲ ಕಡೆ ಅಲ್ಲೆಲ್ಲ ಪಾದಪೂಜೆ ಆಗ್ತದೆ. ಆ ನಂತರ ಬಸವೇಶ್ವರ ಸರ್ಕಲ್ಲು, ಚನ್ನಬಸವ ಪಟ್ಟದೇವ್ರ ಸ್ಮಾರಕ ಭವನದಲ್ಲಿ ಮತ್ತೆ ಎಲ್ಲರೂ ಬಂದು ಸೇರ್ಕೊಳ್ತಕ್ಕಂಥ ತಡ ಮಾಡಿದ್ರು ಅಲ್ಲಿ ಭಜನೆ ನಡೀತಾ ಇರ್ತದೆ, ಸಂಗೀತ ನಡೀತಾ ಇರ್ತದೆ, ಪ್ರಸಾದನ ಬಂದವರು ಸ್ವೀಕಾರ ಮಾಡೋದು. ಅಲ್ಲಂತೂ ಸರಿಯಾಗಿ 10 ಗಂಟೆಗೆ ನಮ್ಮ ಒಂದು ಪಾದಯಾತ್ರೆ ಆರಂಭ ಆಗ್ತದೆ. ಎಲ್ಲ ಮಹಾಜನತೆಗಳಿಗೆ ನಾನು ಸರಿಯಾಗಿ 9 ಗಂಟೆಯಿಂದ 10 ಗಂಟೆ ವೇದಿಕೆ, 10ರಿಂದ 12 ಒಳಗಡೆ ನಾವು ಸ್ಮಾರಕ ಭವನ ಬರ್ತೀವಿ. ಅದರ ನಂತರ ಸಾಯಂಕಾಲ 6 ಗಂಟೆ ಒಳಗಡೆ ಸಂಗಮ ಬರಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದು 12 ತಾರೀಕು ರಾತ್ರಿ ವಸ್ತಿ ಸಂಗಮ ಮಾಡಿ 13 ನಾವು ಆಳಂದಿ, ಡೋಣಗಾಪುರ, ಭಾಲ್ಕಿ ಸಾಯಂಕಾಲ ಒಳಗಡೆ 13ಕ್ಕೆ ಬರ್ತೀವಿ. ಇವೆರಡೂ ದಿನದ ಒಂದು ಪಾದಯಾತ್ರೆಯಲ್ಲಿ ಸ್ವಾಗತದಲ್ಲಿ ತಾವು ಪ್ರತಿ ವರ್ಷ ಪಾಲ್ಗೊಳ್ತೀರಿ. ಈ ವರ್ಷ ಹೆಚ್ಚಿನ ಸಂಖ್ಯೆ ಬರಲಿಕ್ಕೆ ತಾವೆಲ್ಲರೂ ಸ್ಟೇಟಸ್ಸು, ಪ್ರಚಾರ ಪ್ರಸಾರ ಮಾಡಿ ಅಂತಕ್ಕಂಥ ಒಂದು ವಿಷಯನ ತಿಳಿಸಿ 14ನೇ ತಾರೀಕಿಗೆ ಪ್ರತಿ ವರ್ಷ ಆಶ್ರಮದಲ್ಲಿ 1 ತಾಸು ಪ್ರವಚನ ನಡೀತದೆ. 14 ತಾರೀಕು ಹಿಡ್ಕೊಂಡು 21 ತನಕ. ಈ ವರ್ಷ ವಚನ ದರ್ಶನ ಅಂತಿ ನಮ್ಮಲ್ಲೇ ಬಹಳ ಅಧ್ಯಯನಶೀಲರು ಮತ್ತು ಅತ್ಯಂತ ಒಳ್ಳೆಯ ವಾಗ್ಮಿಗಳು ಆಗಿರ್ತಕ್ಕಂಥ ಪೂಜ್ಯ ಪ್ರಭುಲಿಂಗ ಮಹಾಸ್ವಾಮಿಗಳವರಿಂದ ಅವ್ರದಿಂದ ಪ್ರವಚನ ಇದೆ. ಅವ್ರಿಗೆ ಚಪ್ಪಾಳೆ ತಾಗಿ ಅಭಿನಂದಿಸಬೇಕು. 14ನೇ ತಾರೀಕಿನಿಂದ 21 ತನಕ ವಚನ ದರ್ಶನ ಪ್ರವಚನವನ್ನು ಸಾಯಂಕಾಲ 5 ಗಂಟೆಯಿಂದ 5:30ದಿಂದ 6:30ವರೆಗೆ ಆ ಒಂದು ಪ್ರವಚನ ನಡೀತದೆ. ಅದು ಒಂದು ಇಲ್ಲಿ ಭಾಲ್ಕಿ ಈಗ ಇಲ್ಲೇ ಆ ಪ್ರವಚನ ಸಲಕ್ಕೆ ಒಂದು ಸಮಿತಿ ಮಾಡಿಕೊಂಡು ಅದರ ನಂತರ ವಿಶೇಷ ಕಾರ್ಯಕ್ರಮ 22ನೇ ತಾರೀಕು. 22ನೇ ತಾರೀಕು ಬೆಳಗ್ಗೆ ಸರಿಯಾಗಿ 6 ಗಂಟೆಯಿಂದ 7 ಗಂಟೆವರೆಗೆ ಒಂದು ಬಸವ ನಡಿಗೆ ಅಂತಿ ಆಶ್ರಮ ತನಕ ಹೋಗಿ ಆಶ್ರಮದಲ್ಲಿ ಅಲ್ಲಿ ನ್ಯಾಯಾಧೀಶರ ಕಡೆಯಿಂದ ಅಥವಾ ಮತ್ತೆ ಯಾರ ಕಡೆಯಿಂದ ಅಲ್ಲಿ ಶಟಸ್ಥಲ ಧ್ವಜಾರೋಹಣ ಆಗ್ತದೆ. 10 ಗಂಟೆಗೆ ಸರಿಯಾಗಿ ಅಲ್ಲಿ ಸ್ಪರ್ಧೆಗಳು ನಡೆಸ್ತಕ್ಕಂಥದ್ದು. ಅಲ್ಲಿ ಭಾಷಣ, ಚನ್ನಬಸವ ಪಟ್ಟದ್ದೇವರು ಜೀವನ ಸಾಧನೆ ಕುರಿತು ಅವ್ರ ಬಗ್ಗೆನೇ ಒಂದು ಭಾಷಣ. ಆ ನಂತರ ಇನ್ನೊಂದು ಶರಣರ ಕುರಿತೇ ಗಾಯನ ಸ್ಪರ್ಧೆ. ಅದು 22ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ತನಕ ನಡೀತದೆ. ಅದು ಪ್ರತಿ ವರ್ಷ ಕಿಂತ ಈ ಸರ್ತಿ ನಾವು ಬದಲಾವಣೆ ಮಾಡಿಕೊಂಡಿದ್ದೀವಿ. ಸಾಯಂಕಾಲ ಓಪನ್ ಸ್ಟೇಜ್ ಅಂದ್ರೆ ಬೆಳಗ್ಗೆಯಿಂದ ಪ್ರಸಾದ ಎಲ್ಲರಿಗೆ ಬಂದವರಿಗೆ ಸಾರ್ವಜನಿಕರಿಗೆ ಪ್ರಸಾದ ಇರ್ತದೆ. ವೇದಿಕೆ ಕಾರ್ಯಕ್ರಮ ಸಾಯಂಕಾಲ ಆಶ್ರಮದಲ್ಲಿ ಸರಿಯಾಗಿ 5 ಗಂಟೆಗೆ ಸ್ಟಾರ್ಟ್ ಆಗಿ ಅಲ್ಲಿ ವೇದಿಕೆ ಚಾಲನೆ ಕೊಡೋದು, ಪ್ರಶಸ್ತಿ ಪ್ರದಾನ, ಸಂಗೀತ, ಆ ನಂತರ ವಿಶೇಷವಾಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು ಇವೆಲ್ಲವೂ ಆಶ್ರಮದಲ್ಲಿ 22ನೇ ತಾರೀಕು ಈ ರೀತಿ ಒಂದು ಸ್ವಲ್ಪ ಅದರಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಜನರಿಗೆಲ್ಲರಿಗೆ ಬಸವ ಕಲ್ಯಾಣ ಬರ್ರಿ, ಭಾಲ್ಕಿ ಬರ್ರಿ, ಮತ್ತೆ ಎಲ್ಲೆಲ್ಲೋ ಕಾರ್ಯಕ್ರಮದಾಗ ಬರ್ರಿ ಅಂತಕ್ಕಂಥದ್ದು ಸ್ವಲ್ಪ ಯಾರಿಗೂ ಇದು ಆಗಬಾರ್ದು ಅನ್ನುವ ಒಂದು ಹಿನ್ನೆಲೆ ಇಟ್ಕೊಂಡು ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೀವಿ. ಹೀಗಾಗಿ ಇವೆಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಿಮ್ಮದೇ ಇದಕ್ಕೆ ಹೆಚ್ಚಿನ ಶಕ್ತಿಯಿಂದ ಇದೆಲ್ಲ
ಯಶಸ್ವಿ ಆಗ್ತಾ ಇದೆ. ಅಂಥ ಒಂದು ಕಾರ್ಯಕ್ಕೆ ತಾವು ಯಾವಾಗಲೂ ತಮ್ಮ ತನು ಮನ ಎಲ್ಲವೂ ಸಮರ್ಪಣೆ ಇದೆ ಅಂತಕ್ಕಂಥ ನನ್ನ ಭಾವನೆ. ಇಂಥ ಒಂದು ಕಾರ್ಯಕ್ಕೆ ಇದರಲ್ಲಿ ಈ ಸಭೆ ಕರೆದಿದ್ದ ಉದ್ದೇಶ ಏನು ಅಂತಂದ್ರೆ, ಇವೆಲ್ಲ ಪ್ರತಿ ವರ್ಷ ನಾವು ಸ್ಪರ್ಧೆ ನಡೆಸ್ತೀವಿ. ಅಲ್ಲಿ ನಿರ್ಣಾಯಕರಾಗಿ ನಮ್ಮ ಕಾಮಣ್ಣ ಸರ್, ಮಲ್ಲಮ್ಮ ಆರ್ ಪಾಟೀಲ್ ಅವರು, ಭಂಡಾರಿ ಶರಣರು, ಅನೇಕರು, ನಮ್ಮ ಬಿರಾದರ್ ಸರ್ ಅವರು ಅನೇಕರನ್ನ ನಾವು ತಗೊಂಡು ಆ ಒಂದು ಭಾಲ್ಕಿ ಪಟ್ಟಣದಲ್ಲಿ ಇರ್ತಕ್ಕಂಥ ಹೈಸ್ಕೂಲು, ಕಾಲೇಜು ಏನು ಇದಾವು ಅವಕ್ಕೆಲ್ಲಕ್ಕೂ ನಮ್ಮವರು ಇಲ್ಲೆಲ್ಲ ಶಿಕ್ಷಕರು ಅವ್ರಿಗೆ ಹೋಗಿ ಅವರಿಗೆಲ್ಲ ಮುಂಚಿತವಾಗಿ ತಿಳಿಸಿ ಅಲ್ಲೆಲ್ಲ ಜಾಗೃತಿ ಮಾಡ್ತಾರೆ. 22ಕ್ಕೆ ಆಶ್ರಮದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಪರ್ಧೆ, ಪ್ರಸಾದ ಎಲ್ಲವೂ ಅಲ್ಲಿ ನಡೀತದೆ. ಸಾಯಂಕಾಲ ವಿಶೇಷ ಕಾರ್ಯಕ್ರಮ ಇವೆಲ್ಲ ನಡೀತವೆ. ಇದ್ರ ಕುರಿತು ಏನಾದರೂ ತಮ್ಮ ಅಭಿಪ್ರಾಯ ಇದ್ದರೆ ತಾವು ಸಲಹೆ ಕೊಟ್ಟು ಕೊನೆಗೆ ಒಂದು ಸಮಿತಿ ಮಾಡಿದ್ದು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಡೋಣ. ತಾವು ಏನಾದರೂ ಇದ್ದರೆ ತಮ್ಮ ಸಲಹೆಯನ್ನು ನೀಡಬೇಕು. ಎಲ್ಲರಿಗೂ ಶುಭ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟೈಮ್ ಸೆಟ್ ಆಗ್ತದೆ. ಅವರಿಗೆ ಟೈಮ್ ಇರೋದೇ 5 ನಿಮಿಷ ಇರ್ತದೆ. 2 ಕಡೆ ವಿಭಾಗ ಬೇರೆ ಬೇರೆ ಮಾಡಿ. ಈಗ ಕಲ್ಯಾಣ ಮಂಟಪದಲ್ಲಿ ಒಂದು ಕಡೆ ಗಾಯನ ನಡೀತದ, ಒಂದು ಕಡೆ ಭಾಷಣ ನಡೀತದೆ. 22ಕ್ಕೆ ಬೆಳಗ್ಗೆ. ಈಗ ಸದ್ಯ 2 ಈ ವರ್ಷ ಮತ್ತೆ ಮುಂದಿನ ಮತ್ತೆ ಒಂದೇ ಗೋಷ್ಠಿ ಸಾಯಂಕಾಲ ಅಷ್ಟೇ. 2 ಶರಣರ ಕುರಿತು ಗಾಯನ, ಭಕ್ತಿಗೀತೆ, ಭಾವಗೀತೆ. ಈಗ ಒಂದೇ ನಿಮಿಷ. ಈಗ ಪ್ರತಿ ವರ್ಷದಂತೆ ನಮ್ಮ ಶ್ರಾವಣ ಆನಂತರ ವಚನ ಜಾತ್ರೆ ಈ ಸಂದರ್ಭದಲ್ಲಿ ಎಲ್ಲ ಸಮಿತಿ ಮಾಡ್ತೀವಿ. ಈ ವರ್ಷ ನಮ್ಮ ಇಲ್ಲೇನು ಪ್ರವಚನ ನಡೀತದ ಟೋಟಲಿ 14 ತಾರೀಕು ಹಿಡ್ಕೊಂಡು 22 ತನಕ ಇದ್ರದ್ದು ಒಂದು ಸಮಿತಿ ಅಧ್ಯಕ್ಷರಾಗಿ ನಮ್ಮ ಶಿವಕುಮಾರ್ ಕಮಟಣೆ ಸರ್ರಿಗೆ, ಅವರು ಬಹಳ ವರ್ಷದಿಂದ ಬಹಳ ಬಸವನಿಷ್ಠೆ, ವಿಶೇಷವಾಗಿ ಅವರು ರಾಷ್ಟ್ರೀಯ ಬಸವದಳದಲ್ಲಿ ಗುರುತಿಸಿಕೊಂಡವರು, ಆ ಭಾಗದಾಗೆಲ್ಲ ಬಸವತತ್ವವಾಗಿ ಹಗಲಿರುಳು ಶ್ರಮಿಸಿದವರು. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಎಂಬುದು ಒಂದೇ ಉದ್ದೇಶದಿಂದ ಸರ್ ಮಠದ ಮೇಲೆ ಮನೆ ಕಟ್ಟ್ಯಾರ. ಅವ್ರು ಇತ್ತೀಚೆಗೆ ಅವ್ರು ಎಣಕೂರದಲ್ಲಿ ನಿವೃತ್ತಿ ಹೊಂದು ಏನಾದರೂ ಇನ್ನಿಟ್ಟು ಬಸವತತ್ವ ತೊಡ್ಕೋಬೇಕಂತಕ್ಕಂಥ ಹಂಬಲಿದೆ. ಹೀಗಾಗಿ ಅವರಿಗೆ ಈ ಒಂದು ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೌಡ್ರೆ ಬರ್ರಿ, ಎಲ್ಲರೂ ನಿಂದ್ರಿಸಿ ಬರ್ರಿ. ಎಲ್ಲರೂ ಏನು ಕೂಡಲ್ಲ ಸಂಗನ ಶರಣರು ಸ್ವತಂತ್ರ ಇರ್ತೀವಿ ಅಂತ ಹೇಳಿದ್ರು. ಮುಂದೆ ನಮ್ಗೇನು ತಾವೆಲ್ಲರೂ ಪಾದಯಾತ್ರೆದಲ್ಲಿ ಬರಲಿ. ಕಾರ್ಯಕ್ರಮ 22 ಎಲ್ಲರೂ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನವೇ, ವಸುದೀಶ ಕಪಿಲ ಸಿದ್ಧಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿಯ ವಿಶ್ವಗುರು ಬಸವಣ್ಣನವರಿಗೆ, ಶಿವಾದಿ ಶಿವಶರಣರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಬಸವ ಸಂದೇಶ ಪಾದಯಾತ್ರೆಗೆ, ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಜೈ ಗುರು ಬಸವೇಶ. ಶರಣು ಶರಣ. ಸರ್ ಎಲ್ಲರೂ ಪ್ರಸಾದ ದೇಶ
ಅಲ್ಲ ದೇಶ ಗುಡಿ ಅಂತ ಅದಕ್ಕೆಲ್ಲ ಅವ್ರಿಗೆ ಶಿವಾಜಿ ಸಾಗರ್ ಪ್ರಸಾದ್ ಮಾಡ್ರಣ ಹೌದು ಎಲ್ಲಿ ಭಾಗ್ಯ ಸರ್ ಸರ್ ಪ್ರಸಾದ್ ಎಲ್ಲರೂ ಭಾಗ್ಯ ಭಾಗ್ಯ ಅಲ್ಲಿ ಸಕ್ಲೇಶ್ ಗಾಡಿ